ಇನ್ನು ಕೆಪಿಎಸ್ಸಿ ಗೊಂದಲ ಈಗ ಮತ್ತೆ ಮುಂದುವರೆತಾ ಇದೆ. ಕೆಪಿಎಸ್ಸಿ ಅಭ್ಯರ್ಥಿಗಳ ಭವಿಷ್ಯ ಈಗ ಗೊಂದಲದಲ್ಲಿ ಸಿಕ್ಕಾಕೊಂಡಿದೆ. ಅದಕ್ಕೆ ಕಾರಣ ಏನು ಗೊತ್ತಾ? ತರಾತುರಿಯಲ್ಲಿ ನಡೆಸ್ತಾ ಇರುವಂತಹ ಪರೀಕ್ಷೆ. ಈಗ ಕೆಪಿಎಸ್ಸಿ ಬೋರ್ಡು ತರಾತುರಿಯಲ್ಲಿ ಪರೀಕ್ಷೆಯನ್ನ ಮಾಡ್ತಾ ಇದೆ. ಇದು ಒಂದಲ್ಲ ಎರಡಲ್ಲ ಮೂರನೇ ಬಾರಿ ನಡೀತಾ ಇರುವಂಥದ್ದು ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್. ಇವತ್ತು ಬೆಳಗ್ಗೆ 10 ಗಂಟೆಗಿದೆ ಎಕ್ಸಾಮು, ಈ ಕೆಪಿಎಸ್ಸಿ ಎಕ್ಸಾಮು. ಇವತ್ತೇ ಎಕ್ಸಾಮ್ ಇದ್ರೂ ಕೂಡ ಎಷ್ಟೋ ಜನಕ್ಕೆ ಇನ್ನೂ ಹಾಲ್ ಟಿಕೆಟೇ ಸಿಕ್ಕಿಲ್ಲ. ಹೀಗಾಗಿ 350 ಜನ ಅಭ್ಯರ್ಥಿಗಳ ಭವಿಷ್ಯ ಅತಂತ್ರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ವಿಚಾರದ ಸಂಬಂಧ ಸೋಮವಾರ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಆದರೆ ಇವತ್ತೇ ತರಾತುರಿಯಲ್ಲಿ ಪರೀಕ್ಷೆ ನಡೆಸ್ತಾ ಇದೆ ಕೆಪಿಎಸ್ಸಿ ಬೋರ್ಡ್. ಸುಮಾರು ಜನಕ್ಕೆ ಹಾಲ್ ಟಿಕೆಟ್ ಸಿಕ್ಕಿದೆ. 119 ಮಂದಿಗೆ ರಾತ್ರಿ 12 ಗಂಟೆಗೆ ಹಾಲ್ ಟಿಕೆಟ್ ಸಿಕ್ಕಿದೆ ಕೆಪಿಎಸ್ಸಿ ಬೋರ್ಡಿಂದ. ಇನ್ನುಳಿದರೂ ಸಿಕ್ಕಿಲ್ಲ. ನೋಡಿ, ಇದು ಎಡವಟ್ಟಲ್ಲದೆ ಮತ್ತೇನೇನು, ಪದೇ ಪದೇ ಈ ಕೆಪಿಎಸ್ಸಿಯಿಂದ ಎಡವಟ್ಟಿನ ಮೇಲೆ ಎಡವಟ್ಟು ಆಗ್ತಾನೆ ಇದೆ. ಇದು 3ನೇ ಬಾರಿ ಆಗ್ತಾ ಇರುವಂಥ ಎಕ್ಸಾಮ್. ಇದು ಅಭ್ಯರ್ಥಿಗಳ ಮುಂದೆನೇ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ಮಾಡಿದ್ದು ಆರೋಪ ಕೂಡ ಇದೆ. ಈಗ ಅಭ್ಯರ್ಥಿ ಪಕ್ಕದಲ್ಲೇ ಇದ್ದಾರೆ, ಅವ್ರ ಮುಂದೆನೇ ಪ್ರಶ್ನೆ ಪತ್ರಿಕೆಯ ಪ್ರಿಂಟ್ ಮಾಡಲಾಗ್ತಾ ಇದೆ. ಯಾಕೆ ಕಾಣೋದಿಲ್ವಾ ಅವರಿಗೆ? ಸೋರಿಕೆ ಆಗೋದಿಲ್ವಾ ಪ್ರಶ್ನೆ ಪತ್ರಿಕೆ? ಆಗ ತಡರಾತ್ರಿ 3 ಗಂಟೆ ತನಕ ಹಾಲ್ ಟಿಕೆಟನ್ನು ಕೊಟ್ಟಿದೆ 119 ಜನಕ್ಕೆ. ಹಾಲ್ ಟಿಕೆಟ್ನಲ್ಲಿ QR ಕೋಡು ಇಲ್ಲ. ಅಭ್ಯರ್ಥಿಗಳ ಹೆಸರು, ಫೋಟೋ ಕೇಳಿ ಹಾಲ್ ಟಿಕೆಟನ್ನು ಪ್ರಿಂಟ್ ಮಾಡ್ತಾ ಇದ್ದಾರೆ ಆನ್ ಸ್ಪಾಟ್. ಇದು ಇದೇ ಸ್ಥಳದಲ್ಲೇ ಪ್ರಶ್ನೆ ಪತ್ರಿಕೆಯೂ ಪ್ರಿಂಟ್ ಆಗುತ್ತೆ ಅನ್ನೋ ಆರೋಪ ಇದೆ. ಎಲ್ಲಿ ಹಾಲ್ ಟಿಕೆಟ್ ಪ್ರಿಂಟ್ ಮಾಡಿಕೊಟ್ರಲ್ಲ ಆನ್ ಸ್ಪಾಟು, ಅಲ್ಲೇ ಪ್ರಶ್ನೆ ಪತ್ರಿಕೆಯೂ ಪ್ರಿಂಟ್ ಆಗುತ್ತದೆ. ಕೆಪಿಎಸ್ಸಿ ವಿರುದ್ಧ ಅಭ್ಯರ್ಥಿಗಳು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಹೀಗೆ ಎಷ್ಟೋ ಜನಕ್ಕೆ ಈಗಲೂ ಕೂಡ ಹಾಲ್ ಟಿಕೆಟ್ ಕೂಡ ಸಿಕ್ಕಿಲ್ಲ. ಸೋಮವಾರ ಬೇರೆ ವಿಚಾರಣೆ ಇದೆ ಕೋರ್ಟ್ನಲ್ಲಿ. ತರಾತುರಿಯ ಎಕ್ಸಾಮ್ ಯಾಕೆ ಹೀಗನ್ನೋ ಪ್ರಶ್ನೆಯನ್ನ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ನೋಡಿ, ನಾವು ಬಂದಿದ್ದು ರಾಯಚೂರಿಂದ ಬಂದಿದ್ದೇವೆ. ನಮಗೆ ನಿನ್ನೆ ನೈಟ್ ಮೆಸೇಜ್ ಬಂದಿದೆ 9:30ಗೆ, ನೀವು 12 o'clock ಒಳಗಡೆ ಬಂದು ನಿಮ್ಮ ಹಾಲ್ ಟಿಕೆಟ್ ತಗೋರಿ ಅಂತ. ನಿನ್ನೆ ನೈಟ್ 12 o'clock ಬಂದು ಹಾಲ್ ಟಿಕೆಟ್ ತಗೋರಿ ಅಂತ ಹೇಳಿದ್ದಾರೆ. ಬಟ್ ನಾವು ಈಗ ಬಂದು ಕೇಳ್ತಿದ್ರೆ ನಿಮ್ದು ಬರಲ್ಲ, ಇಂಡಿವಿಜುವಲ್ ಆಗಿ ಯಾರ್ಯಾರು ಹಾಕಿದಿರಿ ಅವ್ರಿಗೆ ಅಷ್ಟೇ ಬರುತ್ತೆ ಅಂತ ಅಂತಿದ್ದಾರೆ. ಟಿಕೆಟ್ ಸಿಕ್ಕಿಲ್ಲ ಮೇಡಮ್. ನಮ್ದು ಹೊಸಪೇಟೆಯಿಂದ ಬಂದ ಇರೋದು ನಾವೆಲ್ಲ. ನೈಟ್ ಎಲ್ಲ ಗೊತ್ತಾಗಿದ್ದ ವಿಷಯ. ನೈಟೇ ಬಸ್ ಹತ್ತಿ ಇಲ್ಲಿ ಬಂದಿರೋದು ಮಾರ್ನಿಂಗು, ಅರ್ಲಿ ಮಾರ್ನಿಂಗು. ಇವಾಗ ಹೋಗಿ ಕೇಳಿದ್ರೆ ಕ್ಯಾಟರು ಇರೋರು ಯಾರಿಗೂ ಆ ಟಿಕೆಟ್ ಇಶ್ಯೂ ಮಾಡಲ್ಲ. ಇಂಡಿವಿಜುವಲ್ ಆಗಿ ಹೈಕೋರ್ಟಿಂದ ತಂದಿರೋರ್ಗೆ ಅಷ್ಟೇ ಇಶ್ಯೂ ಮಾಡ್ತಾ ಇದೀವಿ. ಅದ್ರಲ್ಲಿ ನೇಮ್ ಇದ್ದವ್ರಿಗೆ ಅಷ್ಟೇ ಇಶ್ಯೂ ಮಾಡೋದು ಅಂತೇಳಿ. ಕ್ಯಾಟಲ್ಲಿ ನೋಡಿದ್ರೆ ಫೈನಲ್ ಇಯರಿಂಗ್ ಮಂಡೇ ಇದೆ. ಅದಾದ್ಮೇಲೆ ಇವರು ಎಕ್ಸಾಮ್ ಇಡೋದು ಬಿಟ್ಟು ಇವತ್ತೇ ಇಡ್ತಾ ಇದ್ದಾರೆ ಮೇಡಮ್. ನಮಗೆ ಯಾವ ಥರ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಲ್ ಟಿಕೆಟು ಇಶ್ಯೂ ಮಾಡ್ತಾ ಇಲ್ಲ. ಎಕ್ಸಾಮ್ ಬರೀರಿ ಅಂತಾನೂ ಹೇಳ್ತಾ ಇಲ್ಲ ಅವರು. ಹಾಲ್ ಟಿಕೆಟ್ ಬಂದಿದ್ದೇನೆ. ಈವ್ನಿಂಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ರಾತ್ರಿ ಅಲ್ಲಿಂದ ಬರೋಷ್ಟು ಮಿನಿಮಮ್ 500 ಕಿಲೋಮೀಟರ್ಸ್ ಇದೆ. ಎಟ್ ಅ ಟೈಮ್ ಹಾಲ್ ಟಿಕೆಟ್ ನಾಳೆನ ಕೊಡಬೇಕಂದ್ರೆ ಎಷ್ಟು ತ್ರಾಸ ಆಗತ್ತೆ ಅಲ್ಲಿಂದ ಬರೋಕೆ. ಆ ಹುಡುಗಿ ಪಾಪ ಎಷ್ಟು ನೋವಾಗತ್ತೆ. ಓದಿ ಪಾಪ ಆಗಿನ ಬೇಜಾರಾಗ್ಬಿಟ್ಟಿದೆ. ಸೆಕೆಂಡ್ ಟೈಮ್ ಈ ತರ ಬಂದು ರಿಟರ್ನ್ ಆಗೋದು. ರಾತ್ರಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಹೊಸಪೇಟೆಯಲ್ಲಿ. ಒಟ್ಟ ದಾರಿನೇ ಕಾಣಿಸ್ತಿಲ್ಲ. ಆದ್ರೂ ಕಷ್ಟಪಟ್ಟು ಇದು ಮಾಡ್ಕೋಬೇಕಂತಂದು ಪಾಪ ಹುಡುಗಿ ಭವಿಷ್ಯ ನೋಡ್ಕೊಂಡು ಮಾಡಿದ್ರು. ಇದು ಇವ್ರು ನೋಡಿದ್ರೆ ಈ ತರ ಮಾಡ್ತಿದ್ದಾರೆ. ಏನ್ ಮಾಡ್ಬೇಕು ನಮ್ಗೆ ಅರ್ಥನೇ ಆಗ್ತಿಲ್ಲ ಮೇಡಮ್. ನಮಗೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಪದೇ ಪದೇ ಕೆಪಿಎಸ್ಸಿಯಿಂದ ಎಡವಟ್ಟು ಮೇಲೆ ಎಡವಟ್ಟು ಆಗ್ತಾ ಇದೆ. ನಾಳೆ ಕೋರ್ಟಲ್ಲಿ ಬೇರೆ ಇದೆ, ಸೋಮವಾರ ಕೋರ್ಟಲ್ಲಿ ಬೇರೆ ವಿಚಾರಣೆ ಇದೆ ಈ ಸಂಬಂಧ. ಹಂಗಿದ್ರೂ ಕೂಡ ಇವತ್ತು ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಹಾಲ್ ಟಿಕೆಟು ಕೊಟ್ಟಿಲ್ಲ ಅಂತಂದ್ರೆ ಏನು ಪ್ರಾಬ್ಲಮ್ ಅವ್ರದ್ದು? ಯಶರಥ್, ಕೆಪಿಎಸ್ಸಿ ಎಲ್ಲೋ ಒಂದು ಕಡೆ ಅಭ್ಯರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಡ್ತಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಹಿಂದೆ ನಡೆದಂತಹ ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ ಅದರಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿತ್ತು. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ, ಎಲ್ಲ ಅಭ್ಯರ್ಥಿಗಳು ಕೂಡ ಕೋರ್ಟ್ನ ಮೊರೆ ಹೋಗಿದ್ರು ಈ ಒಂದು ಮರುಪರೀಕ್ಷೆ ನಡೆಸಬೇಕು ಅಂತ ಹೇಳಿ. ಸದ್ಯ ನಾನಿವಾಗ ಎಕ್ಸಾಮ್ ಸೆಂಟರ್ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಮೈಸೂರು ರಸ್ತೆಯಲ್ಲಿರುವಂತಹ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ಒಂದು ಎಕ್ಸಾಮ್ ನಡೆಯುತ್ತೆ. ಈ ಒಂದು ಎಕ್ಸಾಮಲ್ಲಿ ಏನು ಆಗಿದೆ ಅಂತ ಹೇಳಿದ್ರೆ, ನಿನ್ನೆ 4:15 ಕೋರ್ಟಿಂದ ಒಂದು ವಾದ ಪ್ರತಿವಾದಗಳೆಲ್ಲ ಆದಮೇಲೆ ಕೋರ್ಟಿಂದ ಒಂದು ಡೈರೆಕ್ಷನ್ ಬರುತ್ತೆ, ಎಕ್ಸಾಮನ್ನು ನಡೆಸ್ಬೋದು ಅಂತ ಹೇಳಿ. ಅದು ಬಂದಿರೋದು ನಿನ್ನೆ ಸಂಜೆ 4:15. ಅದಾದ ನಂತರ 9:00 ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರಿಗೂ ಕೂಡ ಹಾಲ್ ಟಿಕೆಟನ್ನು ನಾವು ಕೊಡ್ತೀವಿ ಅಂತ ಹೇಳಿ ಕೋರ್ಟಿಂದ ಅಂದರೆ ಎಲ್ಲರೂ KPSC ಅವರು ಹೇಳ್ತಾರೆ. ಅದಾದ ನಂತರ ರಾತ್ರಿ 9:30ಯಿಂದ ಮಧ್ಯರಾತ್ರಿ 3 ಗಂಟೆವರೆಗೂ ಕೂಡ ಎಲ್ಲರಿಗೂ ಕೂಡ ಹಾಲ್ ಟಿಕೆಟನ್ನು ಇಶ್ಯೂ ಮಾಡಿರುವಂಥದ್ದು. ಈ ರೀತಿಯಲ್ಲಿ ಸಾಮಾನ್ಯವಾಗಿ ನಾವು LKG UKG ಎಕ್ಸಾಮನ್ನು ನೋಡಿದ್ರೆ
ಆ ಒಂದು ಎಕ್ಸಾಮು ಒಂದು ವಾರ ಮುಂಚೆ ಅಥವಾ ಒಂದು ತಿಂಗಳ ಮುಂಚೆನೇ ಏನು ಮಕ್ಕಳಿಗೆ ಪ್ರಿಪೇರನ್ನು ಮಾಡ್ತಾರೆ. ಆದರೆ ಇದು ಕರ್ನಾಟಕದ ಅತ್ಯುನ್ನತ ಹುದ್ದೆಗೆ ನಡೆಯುವಂತಹ ಎಕ್ಸಾಮ್. ಆದರೆ ಈ ಒಂದು ಎಕ್ಸಾಮ್ನಲ್ಲಿ ಏನು ಅಂದರೆ ಏಕಾಏಕಿ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಏನು ಕ್ಯಾಟಲ್ಲಿ ಯಾರೆಲ್ಲ ಅಪ್ಲೈ ಮಾಡಿದ್ರು ಆ ಒಂದು ಕ್ಯಾಟಲ್ಲಿ ಅಪ್ಲೈ ಮಾಡಿದಂತಹ 350 ಜನಕ್ಕೆ ಇನ್ನೂ ಕೂಡ ಹಾಲ್ ಟಿಕೆಟ್ ಸಿಕ್ಕಿಲ್ಲ. ಆ ಒಂದು ಕೋರ್ಟಲ್ಲಿ ಹಿಯರಿಂಗ್ ಇರುವಂಥದ್ದು ಸೋಮವಾರ. ಕೋರ್ಟಲ್ಲಿ ಸೋಮವಾರ ಹಿಯರಿಂಗ್ ಇದ್ರೂ ಕೂಡ ಈ ರೀತಿಯಲ್ಲಿ ತರಾತುರಿಯಲ್ಲಿ ಎಕ್ಸಾಮನ್ನು ನಡೆಸ್ತಾ ಇರುವಂಥದ್ದು ಯಾವ ಒಂದು ಉದ್ದೇಶಕ್ಕೆ ಅಂತ ಹೇಳಿ ಇಲ್ಲಿ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ನನ್ನ ಜೊತೆ ಒಬ್ಬರು ಅಭ್ಯರ್ಥಿ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ನಾನು ಎಷ್ಟೊತ್ತವರೆಗೂ ಕೂಡ ಹಾಲ್ ಟಿಕೆಟ್ ಕೊಟ್ಟರು, ಈ ರೀತಿಯಲ್ಲಿ KPSC ಒಂದು ರೀತಿಯಲ್ಲಿ ತರಾತುರಿಯಲ್ಲಿ ಎಕ್ಸಾಮನ್ನು ನಡೆಸ್ತಿದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ನಿನ್ನೆ ರಾತ್ರಿ ಅವರು ನೋಟಿಫಿಕೇಶನ್ ಕೊಟ್ಟಿರೋ ಅಂಥದ್ದೇ ರಾತ್ರಿ 9:40ಕ್ಕೆ ಹೇಳಿದ್ದಾರೆ. ಎಲ್ಲ ಅಭ್ಯರ್ಥಿಗಳಿಗೆ 9:40ಕ್ಕೆ ಹೇಳಿಬಿಟ್ಟು 12:15ವರೆಗೂ ನಾವು KPSC ಕಚೇರಿಯನ್ನು ಓಪನ್ ಮಾಡಿರ್ತೀವಿ. ಸೊ ನೀವು ಬಂದು ನಿಮ್ಮ ಹಾಲ್ ಟಿಕೆಟನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಯಾವ ಜೆರಾಕ್ಸ್ ಶಾಪು ತೆಗ್ದಿರಲ್ಲ, ಅವರ ದಾಖಲೆಗಳನ್ನು ಹೇಗೆ ತೊಗೊಂಬರ್ಬೇಕಾಗತ್ತೆ. ರಾತ್ರಿ 3 ಗಂಟೆವರೆಗೂ ಇವ್ರು ಏನು ಮಾಡಿದ್ದಾರೆ, ಹಾಲ್ ಟಿಕೆಟನ್ನು ಇಶ್ಯೂ ಮಾಡಿದ್ದಾರೆ. 3 ಗಂಟೆವರೆಗೂ ಹಾಲ್ ಟಿಕೆಟ್ ಇಶ್ಯೂ ಮಾಡುವಂಥ ಅವಶ್ಯಕತೆ ಆದರೂ ಏನಿತ್ತು? ಸಿದ್ದರಾಮಯ್ಯ ಅವರು ಎಲ್ಲರ ಮುಂದೆನೇ ಹೇಳಿದ್ರಲ್ಲ, 7 ಕಡೆ ಕನ್ನಡಿಗರ ಮುಂದೆ ಸದನದಲ್ಲಿ ವಚನ ಕೊಟ್ಟಿದ್ರಲ್ಲ, ಏನಾದರೂ ಅನ್ಯಾಯ ಆಯಿತು ಅಂದರೆ ಕೋರ್ಟ್ ಏನಾದರೂ ಈ ಮಕ್ಕಳಿಗೆ ಅನ್ಯಾಯ ಮಾಡ್ತು ಅಂದರೆ ನಾನು ಅವ್ರಿಗೆ ನ್ಯಾಯ ಒದಗಿಸ್ತೀನಿ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ಏನು ನ್ಯಾಯ ಒದಗಿಸಿದ್ದಾರೆ ಅವರು? ಯಾವತ್ತೂ ನಮಗೆ ಅನ್ಯಾಯನೇ ಮಾಡ್ತಾ ಇದ್ದಾರೆ ಈ ಕನ್ನಡದ ಮಕ್ಕಳಿಗೆ. ಇವಾಗ ತರಾತುರಿಯಲ್ಲಿ ನಿಮಗೆ ಹಾಲ್ ಟಿಕೆಟನ್ನು ಕೊಟ್ಟರು. ಹಾಲ್ ಟಿಕೆಟ್ ಕೊಡಬೇಕಾದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿಯಲ್ಲಿ ಆಯಿತು? ಯಾಕಂದರೆ ಯೂಶಲಿ ನೀವು ಫಸ್ಟು ಅಪ್ಲೈಯನ್ನು ಮಾಡಬೇಕಾಗುತ್ತೆ, ಬಟ್ ಅದನ್ನ ನಿನ್ನೆ ಯಾವ ರೀತಿಯಲ್ಲಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ರು? ಮ್ಯಾಮ್, ಯೂಶಲಿ ನಮ್ಗೆ ಏನಾಗಿತ್ತು ಅಂದರೆ ನಮಗೆ 24ನೇ ತಾರೀಕು ನಮಗೆ ಕೋರ್ಟ್ ಆದೇಶ ಆಯಿತು. ಸೊ 25ನೇ ತಾರೀಕು ನಾವು ಮೇನ್ಸ್ ಅಪ್ಲಿಕೇಶನನ್ನು ಭರ್ತಿ ಮಾಡಿದ್ವಿ. ಮತ್ತು ನಿನ್ನೆ ನಾವು ಏನು ಮಾಡಿದ್ವಿ, ನಿನ್ನೆ ಪ್ರಮುಖವಾಗಿ ಹಾಲ್ ಟಿಕೆಟನ್ನು ಕಲೆಕ್ಟ್ ಮಾಡಿದ್ವಿ. ಅಂದರೆ ನಾವು ಅರ್ಜಿ ಭರ್ತಿ ಮಾಡಿ ಹಾಲ್ ಟಿಕೆಟ್ ಕಲೆಕ್ಟ್ ಮಾಡೋದಕ್ಕೆ 3 ದಿನ ಟೈಮ್ ಇತ್ತು ನಮಗೆ. ಆದರೆ ನಿನ್ನೆ 4:40ಗೆ 4:40 ಸುಮಾರಿಗೆ ಕೋರ್ಟ್ ಆರ್ಡರ್ ಮಾಡಿದೆ. ಅವರಿಗೆ ಯಾವುದೇ ಮೇನ್ಸ್ ಅರ್ಜಿ ಭರ್ತಿ ಮಾಡ್ಕೊಂಡಿಲ್ಲ, ಮತ್ತು ಪ್ರಮುಖವಾಗಿ ಅವ್ರ ಹತ್ರ ಯಾವುದೇ ದಾಖಲೆಗಳನ್ನು ತೊಗೊಂಡಿಲ್ಲ, ಹಾಲ್ ಟಿಕೆಟಲ್ಲಿ QR ಕೋಡನ್ನು ಹಾಕಿಲ್ಲ. ಸೊ ಇದರಿಂದ ಈಗ ನನ್ನ ಒಂದು ಹಾಲ್ ಟಿಕೆಟ್ ಇಟ್ಕೊಂಡು ನೀವು ಬೇಕಾದರೆ ಎಕ್ಸಾಮ್ ಬರಿಬೋದು, ನೀವೇ ನನ್ನ ಹೆಸರು ಅಂತ ಹೇಳ್ಕೊಂಡು ಬರಿಬೋದು. ಸೊ ಆ ರೀತಿ ಯಾವುದೇ QR ಕೋಡ್ ಕೊಟ್ಟಿಲ್ಲ, ಮತ್ತು ಹೆಚ್ಚಾಗಿ ಯಾವುದೇ ದಾಖಲೆಗಳನ್ನು ತೊಗೊಂಡಿಲ್ಲ, ಫೋಟೋಗಳನ್ನು ತೊಗೊಂಡಿಲ್ಲ. ಹೆಸರು ಹೇಳಿದ ತಕ್ಷಣ ಅಭ್ಯರ್ಥಿಯ ಎದುರುಗಡೆನೆ ಹಾಲ್ ಟಿಕೆಟನ್ನು ಟೈಪ್ ಮಾಡಿ ಕೊಟ್ಟಿದ್ದಾರೆ ಮೇಡಮ್. ಇನ್ನೊಂದು ಆರೋಪ ಕೇಳಿ ಬರ್ತಾ ಇದ್ದು, ಅಭ್ಯರ್ಥಿಗಳ ಎದುರೇ ಕ್ವಶನ್ ಪೇಪರ್ ಪ್ರಿಂಟ್ ಆಗ್ತಾ ಇತ್ತು ಅಂತ. ಇದು ಸತ್ಯನಾ ಮೇಡಮ್, ಹೇಗೆ ಅಂತ? ಹೌದು ಮೇಡಮ್, ಅಭ್ಯರ್ಥಿಗಳು ಇರುವಂಥ KPSC, ಯಾಕಂದರೆ KPSC ಕಚೇರಿಯಲ್ಲಿ ಬೇರೆ ಟೈಮು ನಾವು ಏನಾದರೂ ಯಾವುದಾದ್ರೂ ವಿಚಾರಕ್ಕಾಗಿ ಒಳಗಡೆ ಹೋದರೆ ಅದು ವೈಲೇಷನ್ ಆಗುತ್ತೆ ಮತ್ತು ನಮ್ಮ ಮೇಲೆ ಕೇಸ್ ಆಗುತ್ತೆ. ಸೊ ಯಾಕಂದರೆ ಅದು ಒಂದು ಸಂವಿಧಾನಿಕ ಸಂಸ್ಥೆ ಮತ್ತು ಪ್ರಮುಖವಾಗಿ ಒಂದು ಸೂಕ್ಷ್ಮ ಪ್ರದೇಶ ಆಗಿರುತ್ತೆ. ಸೊ ಅಲ್ಲಿ 270 ಜನ ಸ್ಟೂಡೆಂಟ್ಸನ್ನು ಒಳಗಡೆ ಕರ್ಕೊಂಡು ಅವರು KPSC ಅವರು ಅವ್ರ ಎದುರುಗಡೆನೆ ಒಂದು ಕಡೆ ಹಾಲ್ ಟಿಕೆಟ್ ಪ್ರಿಂಟ್ ಆಗ್ತಿದೆ, ಮತ್ತೊಂದು ಕಡೆ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಿಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಯಾವ ಇದರಲ್ಲಿ ನಾವು ಹೇಗೆ ಟ್ರಾನ್ಸ್ಪರೆನ್ಸಿ ಇದೆ ಅಂತ ನಾವು ಹೇಳೋದು? ಸೊ ಅಲ್ಲಿ ಯಾರಾದರೂ ಕ್ವಶನ್ ಪೇಪರ್ ಲೀಕ್ ಮಾಡಿರಬಹುದಲ್ವಾ? ಸೊ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡೋದಕ್ಕೂ ಸಹ ಒಂದಷ್ಟು ಮಾನದಂಡಗಳಿದೆ. ಯಾವುದೇ ಮಾನದಂಡಗಳನ್ನು ಇದು ಮಾಡಿಲ್ಲ ಇವರು, ಯಾವುದೇ ಮಾನದಂಡವನ್ನು ಪಾಲನೆ ಮಾಡಿಲ್ಲ. ಪ್ರತಿಯೊಂದು ಹಂತದಲ್ಲೂ ಎಲ್ಲ ರೂಲ್ಸನ್ನು ವೈಲೇಟ್ ಮಾಡಿನೇ ಹೋಗ್ತಾ ಇದ್ದಾರೆ. 3 ಗಂಟೆಯಲ್ಲಿ ಅಭ್ಯರ್ಥಿಗೆ ಹಾಲ್ ಟಿಕೆಟ್ ಕೊಡ್ತಾರೆ, ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ಮಾಡ್ತಾರೆ ಅಂದರೆ ಸೊ ಇಷ್ಟು ಯಾಕೆ ತಾರಾತುರಿ? ಸಿದ್ದರಾಮಯ್ಯ ಅವರು ಇವಾಗಲಾದರೂ ಎಚ್ಚೆತ್ಕೊಳ್ಬಾರ್ದಾ? ಇಷ್ಟು ಜನ ಸ್ಟೂಡೆಂಟ್ಸು ಕಣ್ಣೀಡಿರ್ತಾ ಇರೋದು ಗೊತ್ತಾಗ್ತಿಲ್ವಾ? ಸಾಮಾಜಿಕ ನ್ಯಾಯ ಎಲ್ಲಿ ಬಂತು? ನೀವು ಹಾಗಾದ್ರೆ ನೀವು ಏನು ಮಾತು ಉಳಿಸ್ಕೊಂಡಿದ್ದೀರಾ? ನೀವು ಕೊಟ್ಟ ಮಾತಿಗೆ ಭದ್ರಾಗಿದ್ದೀರಾ ನೀವು ಅಂತ ಕೇಳ್ತಾ ಇದ್ದೀವಿ. ಓಕೆ, ಇದಿಷ್ಟು ಏನು ಅಭ್ಯರ್ಥಿಗಳು ಹೇಳ್ತಾ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಯಾರಿಗೆ ನೆನೆ 9:15 ಹಾಲ್ ಟಿಕೆಟ್ ಅನ್ನು ಕೊಡ್ತಾ ಇದ್ರು, ಬಂದಂತಹ ಅಭ್ಯರ್ಥಿಯ ಒಂದು ಫೋಟೋವನ್ನು ಇಟ್ಕೊಂಡು ಅಲ್ಲಿ ಹಾಲ್ ಟಿಕೆಟ್ ಅನ್ನು ಅಲ್ಲೇ ಹಾಲ್ ಟಿಕೆಟ್ ಅನ್ನು ಪ್ರಿಂಟ್ ಮಾಡಿದ್ರು. ಅದ್ರ ಜೊತೆಗೆ ಇಲ್ಲಿ ಅಭ್ಯರ್ಥಿಗಳು ಆರೋಪ ಮಾಡ್ತಿರೋದು ಏನು ಅಂತ ಹೇಳಿದ್ರೆ, ಅಭ್ಯರ್ಥಿಗಳ ಮುಂದೆನೆ ಅಲ್ಲಿ ಕ್ವಶನ್ ಪೇಪರ್ ಕೂಡ ಪ್ರಿಂಟ್ ಆಗ್ತಾ ಇತ್ತು ಅಂತ ಹೇಳಿ. ಈ ರೀತಿ ಕ್ವಶನ್ ಪೇಪರ್ ಪ್ರಿಂಟ್ ಆಗುವಂತಹ ಸಂದರ್ಭದಲ್ಲಿ ಎಷ್ಟೋ ಸಲ ಕ್ವಶನ್ ಪೇಪರ್ ಲೀಕ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಈ ಒಂದು ಎಕ್ಸಾಮ್ ಏನಿದೆ, ನಿಜಕ್ಕೂ ಕೂಡ 350 ಜನ ಏನು ಕ್ಯಾಟಲ್ಲಿ ಅಪ್ಲೈ ಮಾಡಿದ್ದಾರೆ ಅವರ ಭವಿಷ್ಯ ಅಂತೂ ಅತಂತ್ರವಾಗಿರುವಂಥದ್ದು. ಮತ್ತೊಂದು ಕಡೆ ತರಾತುರಿಯಲ್ಲಿ ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ ಎಷ್ಟೋ ಜನ ಅಭ್ಯರ್ಥಿಗಳು ಇಲ್ಲಿ ಪ್ರಿಪೇರ್ ಆಗ್ಲಿಕ್ಕೂ ಕೂಡ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಶರತ್. ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.